ನಮಸ್ತೆ ಸರ್. ನಮಸ್ಕಾರ. ಹೇಳಿ, ನಿಮ್ಮ ಹೆಸರು ಹೇಳಿ. ಶಮಿರಾಜ್ ಅಂದ್ಬಿಟ್ಟು. ಓಕೆ, ಹೇಳಿ, ಎಷ್ಟು ವರ್ಷಗಳಿಂದ ಈ ಆಚರಣೆ ಈ ದೇವಸ್ಥಾನದಲ್ಲಿ ನಡ್ಕೊಂಡು ಬರ್ತಾ ಇದೆ? ಯಾರು ಇದನ್ನು ತುಂಬ ಮುತುವರ್ಜಿಯಿಂದ ಮೇಲ್ವಿಚಾರೆ ತಗೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ? ಇದು ಸ್ಟಾರ್ಟ್ ಮಾಡಿದ್ದು ನಾಗರಾಜ್ ರೆಡ್ಡಿ ಆಮೇಲೆ ಅವರ ಬ್ರದರ್ಸು ಬೆಲ್ಲೆಂಡೂರು ಅವರು ಬೇಸಿಕ್ಲಿ ಇದೇ ಊರಿನವರು, ಸಾರಕ್ಕಿ ಅವರು. 35 ವರ್ಷದ ಮುಂಚೆ ಇದು ದೇವಸ್ಥಾನ ಶುರು ಮಾಡಿದ್ದು, ಅವ್ರು ಕಟ್ಟಿಸಿದ್ದು. ಅವಾಗಿಂದನೂ ಇಟ್ ವಾಸ್ ಅ ವೆರಿ ಸ್ಮಾಲ್ ದೇವಸ್ಥಾನ. ಹಾಗೆ ಗ್ರೋ ಆಗಿ ಏನೋ ದೇವ್ರ ದಯದಿಂದ ಈ ಮಟ್ಟಕ್ಕೆ ಬಂದಿದೆ. ಆಮೇಲೆ ಅದರಿಂದನೇ ಭಕ್ತಾದಿಗಳೂ ಅದೇ ಥರನೇ. ನೀವು ಫಸ್ಟ್ ಎಲ್ಲ ನೋಡಿದ್ರೆ ಮೋಸ್ಟ್ ಆಫ್ ದ ಸೆಲೆಬ್ರಿಟೀಸ್ ಎಲ್ಲ ಈ ದೇವಸ್ಥಾನಕ್ಕೆ ಬರ್ತಾಯಿದ್ರು. ಇವಾಗ 35 ವರ್ಷದಿಂದ ತೊಗೊಂಡ್ರೆ ಮೋಸ್ಟ್ ಆಫ್ ದ ನಮ್ಮ ಫಿಲಮ್ ಆ್ಯಕ್ಟರ್ಸು ಅವರೆಲ್ಲ ಇಲ್ಲಿಗೆ ಬರ್ತಾಯಿದ್ರು. ಸೊ ಚೆನ್ನಾಗೇ ನಡ್ಸ್ಕೊಂಡು ಬಂದಿದ್ದಾರೆ ನಮ್ಮ ಅವನವರು ನಾಗರಾಜ್ ರೆಡ್ಡಿ ಅವರು. ಹಾಗಾಗಿ ವರ್ಷ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ. ಸೊ ಇದೇ ಥರ ನಡ್ಕೊಂಡು ಆಮೇಲೆ ಭಕ್ತಾದಿಗಳೂ ಮೇಲಿಂದ ಮೇಲೆ ಬಂದು ಎವ್ರಿ ಇಯರ್ ನಮಗೆ ಇನ್ಕ್ರೀಸ್ ಆಗ್ತಾನೆ ಇದ್ದಾರೆ, ಜಾಸ್ತಿ ಆಗ್ತಾಯಿದ್ದಾರೆ. ಜನ ಬಂದು ಅವರು ದರ್ಶನ ಮಾಡಿ ಪ್ರಸಾದ ಸೇವಿಸಿ ಎಲ್ಲರಿಗೂ ಒಳ್ಳೆಯದಾಗೋ ಥರ ಪ್ರಾರ್ಥನೆ ಮಾಡ್ಕೊಳ್ತೀವಿ. ನಾರಾಯಣ 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 ನಾರಾಯಣನೆಂಬುವ ಯಾರೇ ಸಖಿ. ನಾರಾಯಣ 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 ನಾರಾಯಣನೆಂಬುವ ಯಾರೇ ಸಖಿ. ಎಸ್ ವೀಕ್ಷಕರೇ, ಈಗ ಈ ದೇವಸ್ಥಾನದ ಮುಖ್ಯ ಟ್ರಸ್ಟಿಗಳಾದಂತಹ ನಾಗರಾಜ್ ರೆಡ್ಡಿಯವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಈ ಕುರಿತು ಮಾತನಾಡಿಸೋಣ. ಈ ದಿನದ ವೈಕುಂಠ ಏಕಾದಶಿ ಎಷ್ಟು ವಿಶೇಷವಾಗಿತ್ತು, ಅವರು ಎಷ್ಟೆಲ್ಲ ಮುತುವರ್ಜಿಯಿಂದ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಅಂತ ಅವ್ರ ಬಾಯಿಂದನೇ ಕೇಳೋಣ. ನಮಸ್ತೆ ಸರ್. ನಾವು ಈ ದೇವಸ್ಥಾನದ ಟ್ರಸ್ಟಿಯಾಗಿದ್ದೀವಿ. ವೈಕುಂಠ ಏಕಾದಶಿ ಪ್ರಯುಕ್ತ ನಾವು ವರ್ಷ ಇದೇ ಥರ ಈ ಕಾರ್ಯಕ್ರಮ ನಡ್ಸ್ಕೊಂಡು ಹೋಗ್ತಿದ್ದೀವಿ. ಎಸ್ ವೀಕ್ಷಕರೇ, ಈಗ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದವರು ನಮ್ಮೊಟ್ಟಿಗೆ ಮಾತನಾಡೋಕ್ಕೆ ಸಿಕ್ಕಿದ್ದಾರೆ. ಈ ದಿನದ ವಿಶೇಷತೆ ಬಗ್ಗೆ ಅರ್ಚಕರ ಬಾಯಿಂದ ಕೇಳೋದು ನಿಜವಾಗ್ಲೂ ತುಂಬ ವಿಶೇಷವಾದಂಥದ್ದು ಅಂತ ನಾನು ಭಾವಿಸ್ತೀನಿ. ಕೇಳೋಣ ಈ ದಿನದ ವಿಶೇಷತೆ ಬಗ್ಗೆ, ಈ ದೇವಸ್ಥಾನದ ಆಚರಣೆ ವಿಚಾರಣೆಗಳ ಬಗ್ಗೆ ಅವ್ರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರಮ್ಮ. ಈ ದೇವಸ್ಥಾನದಲ್ಲಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತ JP ನಗರ ಫಸ್ಟ್ ಫೇಸಲ್ಲಿ ಬಹಳ ಒಂದು 45 ವರ್ಷಗಳಿಂದ ಈ ಸ್ವಾಮಿ ಸ್ಥಾಪನೆ ಆಗಿದ್ದಾರೆ. ಬಹಳ ವರ್ಷ ಈ ದೇವಸ್ಥಾನದಲ್ಲಿ ಇದೇ ರೀತಿಯಿಂದ ವಿಜೃಂಭಣೆಯಿಂದ ನಡೆಯುತ್ತೆ. ಬೆಳಗ್ಗೆ ಪ್ರಾತಃ ಕಾಲ 3 ಗಂಟೆಗೆ ಸುಪ್ರಭಾತ ಸೇವೆಯಿಂದ ಶುರು ಆಗುತ್ತೆ, ರಾತ್ರಿ 12 ಗಂಟೆವರೆಗೂ ತೆಗೆದಿರ್ತೇವೆ. ಇಲ್ಲಿ ಏನಂದರೆ ಇವತ್ತಿನ ವೈಕುಂಠ ಏಕಾದಶಿ ಏನು ಅಂದರೆ ಇವತ್ತು ಈ ಸ್ವಾಮಿಯನ್ನು ಬಂದು ವೈಕುಂಠ ಏಕಾದಶಿ ಅಂದರೆ ವೈಕುಂಠಕ್ಕೆ ಹೋಗಿ ನಾವು ಸ್ವಾಮಿಯ ದರ್ಶನ ಅಲ್ಲ, ಇಲ್ಲಿ ಇದೇ ವೈಕುಂಠ, ಭೂ ವೈಕುಂಠ ಅಂತ ಹೇಳ್ತೀವಿ. ಈ ಭೂ ವೈಕುಂಠದಲ್ಲಿ ಶ್ರೀಮನ್ನಾರಾಯಣನ ದರ್ಶನವನ್ನು ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಆ ಪರಮಾತ್ಮನ ದರ್ಶನ ಎಷ್ಟು ಭಕ್ತಿ ಭಾವದಿಂದ ತುಂಬಿತ್ತು ಅಂತ. ದೇವಿ ಅಲಂಕಾರ ಆಗಿರಬಹುದು, ಸ್ವಾಮಿಯ ಅಲಂಕಾರ ಆಗಿರಬಹುದು, ನಿಜಕ್ಕೂ ಕಣ್ತುಂಬಿ ಬರ್ತಾ ಇದೆ. ಇದ್ರ ಜೊತೆಗೆ ಇನ್ನೊಂದಷ್ಟು ಶ್ರೀನಿವಾಸನ ದರ್ಶನವನ್ನು ಮಾಡಿಸೋದು ಬಾಕಿ ಇದೆ. ಹೀಗೆ ಕಾಯ್ತಾ ಇರಿ ನಮ್ಮ ಒಟ್ಟಿಗೆ. ಧನ್ಯವಾದ.